ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಧರ್ಮ ಉಳಿದಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಸೌಜನ್ಯನ ಪರವಾಗಿ ಎಲ್ಲಿ ಹೋದರೂ ನ್ಯಾಯ ಸಿಗುವಂಥ ಪರಿಸ್ಥಿತಿ ಇಲ್ಲ. ಪ್ರತಿಭಟನೆ ಮಾಡಬಹುದು, ನಿಮಗೆ ಅವಕಾಶ ಇದೆ, ಕಾನೂನಿನಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿದಂಥ ಜಡ್ಜರೇ ಒಂದು ವಾರದ ಮತ್ತೆ ಅವರೇ ಸ್ಟೇ ಕೊಡ್ತಾರೆ. ಇದು ಯಾವ ಕಾನೂನಿನಲ್ಲಿ ಇಂಥ ಅವಕಾಶ ಇದೆ ಅಂತ ನನಗೆ ಗೊತ್ತಿಲ್ಲ. ನಮ್ಗೆ ಮಾಹಿತಿ ಬಂದ ಒಂದು ಲೆಕ್ಕದಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನ ಬರುವುದಿತ್ತು ಇವತ್ತು. ಇದನ್ನು ತಿಳ್ಕೊಂಡೇ ಎಷ್ಟು ಖರ್ಚಾದ್ರೆ ತೊಂದರೆ ಇಲ್ಲ ಅಂತ ಹೇಳಿ ಸ್ಟೇ ತಂದಿದ್ದಾರೆ. ಇದಕ್ಕೆ ಒಂದು ಕೊಲೆಯಿಂದ, ಸೌಜನ್ಯಳ ಕೊಲೆಯಿಂದ 8 ಐ ವಿಟ್ನೆಸ್ಗಳನ್ನು ಮರ್ಡರ್ ಮಾಡಿದ್ದಾರೆ ಇವರು. ಪೊಲೀಸ್ ಇಲಾಖೆ ದಾಖಲೆ ಏನು? ಆತ್ಮಹತ್ಯೆ. ಈ ಪೊಲೀಸ್ ಇಲಾಖೆ ಮನೆಯವರು ಯಾಕೆ ಸಾಯುವುದಿಲ್ಲ? ಎಲ್ಲ ಪೊಲೀಸ್ನವರು ಮನೆಯವರು ಸಾಯ್ಬೇಕಲ್ಲ, ಅಗ್ಗ ತಗೊಳ್ಬೇಕಲ್ಲ. ಅಡ್ವೊಕೇಟ್ ಕಾರ್ಯ ಮಾಡ್ತಾರೆ ಸರ್. ಸಾಕ್ಷಿಗಳೇನಾದ್ರೂ ಇದ್ರೆ ತೆಗೆದುಕೊಂಡು ಬರಲಿ, ನಾವು ಕೇಸ್ ತಗೊಳ್ತೀವಿ ಅಂತ ಕೇಳ್ತಾರೆ. ಸಾಕ್ಷಿಗಳು ಇದ್ದಾರೆ ಅಂತ ಹೇಳಿ ನಾವು ವಕೀಲರ ಹತ್ರ ಸಾಕ್ಷಿ ಕೊಟ್ರೆ ವಕೀಲರುಗಳು ಹೇಳ್ತಾರೆ ನಾಳೆ ಅವರನ್ನು ಸಾಯಿಸಿಬಿಟ್ಟು ಏನ್ ಮಾಡ್ತೀರಿ? ಶುಕ್ರವಾರ ಸಾಯಂಕಾಲ 4 ಗಂಟೆ ತನಕ ಕೋರ್ಟಿನ ವಿಡಿಯೋ ಚಾಲಿ ಇದೆ. ವಾದ ವಿವಾದ ಆಗಿದೆ, ಅದನ್ನು ಕೊಡಿ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ರೆಕಾರ್ಡ್ ಆಗಲಿಲ್ಲ. 4 ಗಂಟೆ ಮೇಲೆ ಕೋರ್ಟಲ್ಲಿ ರೆಕಾರ್ಡ್ ಆಗಲಿಲ್ಲ. ಸ್ವಾಮಿ, ಯಾಕೆ ಆಗಲಿಲ್ಲ? ಜನಗಳೆಲ್ಲ ಸೇರಿ ದೇವಸ್ಥಾನ ಹೊಡೆದ್ರು ಅಂತ ಹೇಳಿದ್ರೆ ಸ್ಟೇ ಕೊಟ್ಟು ಬಿಟ್ರು. ತಾತ್ಕಾಲಿಕ ತಡೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿರಣ್ ಶೆಟ್ಟಿ. ನೀವು ನೋಡ್ತೀರಾ ಪ್ರಜಾಧ್ವನಿ ಟಿವಿ. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 1 ತಿಂಗಳಿಂದ ಏನು ಸೌಜನ್ಯ ಪರವಾಗಿ ನಿಂತಿರತಕ್ಕಂಥದ್ದು ಎಲ್ಲ ರಾಜ್ಯದ ಜನತೆ ನಿಂತು ಹೋರಾಟಕ್ಕೆ ಬೆಂಬಲ ಸೂಚಿಸಿದಂತೆ ಕಳೆದ 13 ವರ್ಷಗಳ ಹಿಂದೆ ಏನು ಒಂದು ಕೃತ್ಯ ನಡೀತು, ಆ ಒಂದು ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಧರ್ಮ ಉಳಿದಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ನಿಮಗೆ ಎಲ್ರಿಗೂ ತಿಳಿದಿರೋಂತೆ ಕೊನೆ ಸಂಚಿಕೆಗಳಲ್ಲಿ ಮಹೇಶ್ ತಿಮ್ಮಾರೋಡಿ ಅವ್ರ ಇಂಟರ್ವ್ಯೂ ಮಾಡಿದ್ವಿ, ಹಾಗೆ ಗಿರೀಶ್ ಅವರ ಇಂಟರ್ವ್ಯೂಗಳು ಮಾಡಿದ್ವಿ. ಸೌಜನ್ಯ ಸಂಬಂಧಪಟ್ಟಿರತಕ್ಕಂಥ ಆ ಮೃತದೇಹ ಸಿಕ್ಕಂತಹ ಜಾಗದಲ್ಲಿ ನಾವು ಶೂಟ್ ಮಾಡಿ ನಿಮ್ಗೆಲ್ರಿಗೂ ತಿಳಿಸಿದ್ವಿ. ಮಹೇಶ್ ತಿಮ್ಮಾರೋಡಿಯವರು ಇಂದು 6ನೇ ತಾರೀಕು ಇಂದು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಾರೆ. ಆದರೆ ಅದೇ ರೀತಿಯಲ್ಲಿ ನಾವು ಬೆಂಗಳೂರಿಂದ ಸಹ ಆ ಒಂದು ಪ್ರತಿಭಟನೆ ಇದು ಕಾರ್ಯಕ್ರಮಕ್ಕೆ ನಾವು ಬಂದಿರ್ತೀವಿ, ಭಾಗಿಯಾಗಿರ್ತೀವಿ. ಆದರೆ ನಿನ್ನೆ ಪ್ರತಿಭಟನೆ ರದ್ದಾಗಿದೆ ಅನ್ನೋದು ಸೂಚನೆ ಬರುತ್ತೆ. ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಮಹೇಶ್ ಶೆಟ್ಟಿ ಅವ್ರನ್ನ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಯಾಕೆ ಸರ್ ಈ ಒಂದು ನ್ಯಾಯಾಲಯ ತೀರ್ಪು ಯಾಕೆ ಇದು ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬೋದು? ಇದು ಸರ್ವೇ ಸಾಮಾನ್ಯವಾಗಿ ನಾವು ಕಳೆದೊಂದು 25 ವರ್ಷದಿಂದ ಈ ಒಂದು ನೋವನ್ನು ಅನುಭವಿಸ್ಕೊಂಡು ಬಂದವರಿಲ್ಲಿ. ಕಳೆದ 13 ವರ್ಷದಿಂದ ಸೌಜನ್ಯನ ಪ್ರಕರಣ ಆದಮೇಲೆ ಅಂತೂ ಇದು ನಿಶ್ಚಿತವೇ. ಸೌಜನ್ಯನ ಪರವಾಗಿ ಎಲ್ಲಿ ಹೋದರೂ ನ್ಯಾಯ ಸಿಗುವಂಥ ಪರಿಸ್ಥಿತಿ ಇಲ್ಲ. ನೀವು ಆ ಡೇ 1ನಿಂದ ನೋಡಿದರೆ ಗೊತ್ತಾಗ್ತದೆ. ಸೌಜನ್ಯ ಯಾವಾಗ 9/10/2012 ಇದು ಮಿಸ್ಸಿಂಗ್ ಆಗ್ತಾಳೆ, 10/10/2012 ಬಾಡಿ ಸಿಗ್ತದೆ, 11/10/2000 ಆರೋಪಿ ಸಿಗ್ತಾನೆ. ಇದೆಲ್ಲ ನಾಟಕೀಯವಾದಂಥ ಬೆಳವಣಿಗೆಯನ್ನು ನೀವು ನೋಡಿ ಇದ್ದೀರಿ. ಇದೆಲ್ಲವನ್ನು ನಾಶ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಬರ್ತಾ ಇದೆ. ಈ 13 ವರ್ಷದಲ್ಲೂ ಕೂಡ ಆರೋಪಿಗಳು ಸಿಗೋದಿಲ್ಲ. ಡಾಕ್ಟ್ರನವರು ಇಡೀ ಬಾಡಿಯನ್ನು ಕೊಯ್ತಾರೆ. 4 ಡಬ್ಬದಲ್ಲಿ ಎಲ್ಲ ಅವಳದು ಬಾಡಿಯಿಂದ ಎಲ್ಲ ಮೆದುಳನ್ನು ತೆಗಿತಾರೆ, ಲಿವರ್ ತೆಗಿತಾರೆ, ಎಲ್ಲವನ್ನು ತೆಗಿತಾರೆ, ಗಂಟಲು ಹರಿತಾರೆ, ಅಲ್ಲಿಂದ ತೆಗಿತಾರೆ, ಏನು ತಿಂದಿದ್ದಾಳೆ, ಏನು ಉಂಡಿದ್ದಾಳೆ, ಎಲ್ಲವನ್ನು ತೆಗಿತಾರೆ. ಯಾವುದು ಕೂಡ ಸಾಕ್ಷ್ಯಗಳಿಲ್ಲ, ಯಾವುದು ಕೂಡ ಇಲ್ಲ. ಅದೇ ರೀತಿ ಇಲ್ಲಿ ತನಕನೂ, ಈಗ ಈ ಹೊತ್ತಿನ ತನಕನೂ ನೋಡಿ, ಶುಕ್ರವಾರ ಸಾಯಂಕಾಲದ ಹೊತ್ತಿಗೆ ಜಡ್ಜರು ಹೋರಾಟ ನಿಲ್ಲಿಸಿ ಅಂತ ಹೇಳ್ತಾರೆ. ನಾವು ಮಾತಾಡಿದರೆ ಕಾನೂನು ವಿರೋಧ ಖಂಡಿತ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದೇ 1 ವಾರದ ಹಿಂದೆ ಅದೇ ಜಡ್ಜರು ನಮಗೆ ಅವಕಾಶ ಕೊಟ್ಟದ್ದು, ಫಂಡಮೆಂಟಲ್ ರೈಟ್ ನೀವು ಹೋರಾಟ ಮಾಡಿ ಅಂತ ಹೇಳಿ. ಆ ಕೋರ್ಟಿನ ಆದೇಶ ಬಂದ ಮೇಲೆ ನಾವು ಹೋರಾಟಕ್ಕೆ ಮುನ್ನಡೆ ಹಿಡಿದಂಥದ್ದು. ಸೌಜನ್ಯ ಹೋರಾಟಕ್ಕೆ ನಮಗೆ 6 ತಾರೀಕಿಗೆ ಪರ್ಮಿಷನ್ ಆಗಿದೆ, ಇವತ್ತಿಗೆ ಪರ್ಮಿಷನ್ ಆಗಿದೆ. ನಿನ್ನೆಲ್ಲ ಮೊನ್ನೆ
4 ತಾರೀಕಿನ ಸಾಯಂಕಾಲದ ಆಗುವಾಗ ನಮ್ಮ ವಕೀಲರುಗಳು ಫೋನ್ ಮಾಡ್ತಾರೆ, ನಿಮ್ಮ ಹೋರಾಟಕ್ಕೆ ತಡೆ ಬಂದಿದೆ ಅಂತೇಳಿ. ನನ್ನೊಂದು ನೋವು, ಅದರ 1 ವಾರದ ಹಿಂದೆ ಪ್ರತಿಭಟನೆ ಮಾಡ್ಬೋದು, ನಿಮಗೆ ಅವಕಾಶ ಇದೆ ಕಾನೂನಿನಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿದಂಥ ಜಡ್ಜರೇ 1 ವಾರದ ಮತ್ತೆ ಅವರೇ ಸ್ಟೇ ಕೊಡ್ತಾರೆ. ಇದು ಯಾವ ಕಾನೂನಿನಲ್ಲಿ ಇಂಥ ಅವಕಾಶ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ತಡೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಅಪಿದೋತಲ್ಲಿ ಯಾರು ಹಾಕಿದ್ದಾರೋ, ಏನು ತೊಂದರೆ ಇದೆ ಹೋರಾಟ ಮಾಡಲಿಕ್ಕೆ ಅಂತದ್ದು, ಅದು ಕೂಡ ಫ್ರಾಡ್, ಸುಳ್ಳು. ಯಾರು ಇದನ್ನು ಕ್ರಿಯೇಟ್ ಮಾಡಿದಂಥ ಪಾಪಿಗಳಿದ್ದಾರ ಇವರೆಲ್ಲ ಅತ್ಯಾಚಾರಿಗಳೇ. ನಾನು ಹೇಳುವಂಥದ್ದು ಇವತ್ತು ಜಗಜ್ಜಾಹೀರಾಯಿತು, ಅತ್ಯಾಚಾರಿಗಳು ಯಾರು ಅಂತೇಳಿ. ಗೊತ್ತಾಗ್ಲಿಲ್ವಾ? ಮಾಧ್ಯಮದವರಿಗೂ ಗೊತ್ತಾಯ್ತು ಈಗ ಅತ್ಯಾಚಾರಿಗಳು ಯಾರು. ಹೋರಾಟವನ್ನು ತಡೆ ಮಾಡುವವ ಅವನೇ ಅತ್ಯಾಚಾರಿ ಅಲ್ವಾ? ಇಲ್ಲದ್ರೆ ತಡೆ ಮಾಡುವ ಅಗತ್ಯ ಏನಿದೆ? ಇಲ್ಲಿ ಏನು ತೊಂದರೆ ಇದೆ ಹೇಳಿ? ಇಲ್ಲಿ ಏನು ತೊಂದರೆ ಇದೆ? ಈಗ ಉದಾಹರಣೆಗೆ 13 ವರ್ಷದಲ್ಲಿ ನನ್ನ ಮೇಲೆ ಎಷ್ಟು ಕೇಸ್ ಮಾಡಿದ್ರು? ನಾವು ಇಡೀ ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ತಿಂಗಳಿಗೊಂದು 20 ದಿವಸ ನಾವು ಅಲ್ಲಲ್ಲಿ ಓಡಾಡಬೇಕು ಕೋರ್ಟಿಗೋಸ್ಕರ. ನಮ್ಮದು ಪೂರ್ತಿ ಜೀವನ, ನಮ್ಮ ಯೌವನವನ್ನು ಬರ್ಬಾದ್ ಮಾಡಿ ಹಾಕಿದ್ರು. ನಾವಿವತ್ತು ಜೀವಂತ ಶವಗಳಾಗಿ ನಾವು ತಿರುಗ್ತಾ ಇದ್ದೇವೆ, ಜೀವಂತ ಶವಗಳಾಗಿ ನಾವು ತಿರುಗ್ತಾ ಇದ್ದೇವೆ. ಆದರೆ ಆ ಮಗುವಿಗೆ ನ್ಯಾಯ ಸಿಗಬೇಕಲ್ಲ. ಸೌಜನ್ಯ ಬಿಡಿ, ಇದೇ ಧರ್ಮಸ್ಥಳ ಗ್ರಾಮದಲ್ಲಿಂತ ಸಾವಿರಾರು ಹೆಣ್ಣುಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ. ಇವತ್ತು ತನಿಖೆ ಆದರೆ, ಇಷ್ಟು ದೊಡ್ಡ ಹೋರಾಟ ಆದರೆ ತನಿಖೆಗಳು ಶುರುವಾಗ್ತದೆ, ದೊಡ್ಡ ದೊಡ್ಡ ಏಜೆನ್ಸಿಗಳು ಮುಂದೆ ಬರ್ತವೆ. ಯಾಕೆ ಧರ್ಮಸ್ಥಳದಲ್ಲಿ ಇಷ್ಟು ಅತ್ಯಾಚಾರ ಕೊಲೆ ಆಗ್ತದೆ? ಇಷ್ಟು ದೊಡ್ಡ ಪ್ರತಿಭಟನೆ, ಇವತ್ತಿನ ಪ್ರತಿಭಟನೆ ಎಷ್ಟು ಜನ ಬರಬೇಕಿತ್ತು ಗೊತ್ತುಂಟ? ನಮಗೆ ಮಾಹಿತಿ ಬಂದ ಒಂದು ಲೆಕ್ಕದಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನ ಬರುವುದಿತ್ತು ಇವತ್ತು. ಇದನ್ನು ತಿಳ್ಕೊಂಡೇ ಎಷ್ಟು ಖರ್ಚಾದ್ರೆ ತೊಂದರೆ ಇಲ್ಲ ಅಂತ ಹೇಳಿ ಸ್ಟೇ ತಂದಿದ್ದಾರೆ ಇದಕ್ಕೆ. ಅಂದರೆ ದೊಡ್ಡವರ ಈ ತಡೆಯಾಜ್ಞೆಗೆ ದೊಡ್ಡವರ ಕುಮ್ಮತ್ತಿತು ಅಂತ ಹೇಳ್ತೀರಾ? ದೊಡ್ಡವರು ಯಾರು? ಅತ್ಯಾಚಾರಿಗಳ ತಡೆಯಾಜ್ಞೆ. ಯಾರು ಸೌಜನ್ಯಲನ್ನು ಬರ್ಬರವಾಗಿ ರಾಜ್ಯ ಬೀದಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೋ ಅವರೇ ತಡೆ ತಂದದ್ದು. ಇಲ್ಲಾಂದ್ರೆ ಯಾಕೆ ಸ್ವಾಮಿ? ಅಂದರೆ ಭಯ ಸೃಷ್ಟಿಯಾಗಿದೆ ಅಂತ ಆಯಿತು. ಅತ್ಯಾಚಾರಿಗಳಿನ್ನು ಒಳಗೆ ಹೋಗೋದು ಸ್ವಲ್ಪ ದಿವಸ ಬಾಕಿ ಸ್ವಾಮಿ. ಈ ದೇಶದ ಕಾನೂನು ಏನು ಕೊಡ್ತದೆ ಗೊತ್ತಿಲ್ಲ, ಆದರೆ ಜನಾದೇಶ ಖಂಡಿತವಾಗಿಯೂ ಸೌಜನ್ಯಳ ಪರವಾಗಿ ಬರ್ತದೆ. ಇದೀಗಲೇ ಬಂದಾಗಿದೆ, ನಿಮಗೆ ಗೊತ್ತಿದೆ. ಒಂದು ಯೂಟ್ಯೂಬರ್ ಸಮೀರ್ನಂತವನ ಒಂದು ಯೂಟ್ಯೂಬಲ್ಲಿ ಬಂದಂಥ ಒಂದು ಜನಾದೇಶ ಎಷ್ಟು? 2 ಕೋಟಿಗಿಂತ ಅಧಿಕ. ಬರೇ ಕನ್ನಡದಲ್ಲಿ ಬಂದದ್ದು 2 ಕೋಟಿಗಿಂತ ಅಧಿಕ ಒಂದು ಯೂಟ್ಯೂಬಲ್ಲಿ. ಅದನ್ನು ಪೂರ್ತಿ ಎಲ್ಲ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಎಲ್ಲ ಅದು ಶೇರ್ ಆಗಿದೆ. ಸಾಧಾರಣ ಒಂದು 25 ಕೋಟಿ ಜನ ಅದನ್ನು ನೋಡಿದ್ದಾರೆ. ಹಾಗಾದರೆ ಜನಾದೇಶ ಅಲ್ಲೋದು? ಅದರ ಕಮೆಂಟ್ ನೋಡಿದ್ದೀರಾ ನೀವು? ಆ ಕಮೆಂಟಲ್ಲಿ ಏನು ಬರ್ದಿದೆ? ಆ ಕಮೆಂಟಲ್ಲಿ ಸರ್ಕಾರ ನೋಡಬೇಕಲ್ಲ, ಬಾಕಿ ಈ ಪೊಲೀಸ್ ಇಲಾಖೆ ನೋಡಬೇಕಲ್ಲ, ದೊಡ್ಡ ದೊಡ್ಡ ಇಂಟೆಲಿಜೆನ್ಸ್ ಇಲಾಖೆಗಳು ನೋಡಬೇಕಲ್ಲ. ಆ ಕಮೆಂಟಲ್ಲಿ ಏನಿದೆ, ಯಾರು ಅಂತ ಬರೆದಿದ್ದಾರೆ, ಈ ಕಮೆಂಟಲ್ಲಿ ಯಾರ ಬಗ್ಗೆ ಬರೆದಿದ್ದಾರೆ, ಯಾರ ಆರೋಪಿಗಳು ಅತ್ಯಾಚಾರಿಗಳು ಅಂತ ಬರೆದಿದ್ದಾರೆ, ಅದನ್ನು ನೋಡಿದರೆ ಗೊತ್ತಾಗ್ತದೆ. ಎಲ್ಲೆಲ್ಲಿ ಜನಗಳು ಕಮೆಂಟ್ ಹಾಕಿದಾರಲ್ಲ. ಇನ್ನು ಜನಾದೇಶ ಬೇಕಾ? ಒಂದು ಅದು. ಇನ್ನೊಂದು ನೋಡಿ, ಇವತ್ತು 6/4/2025 ಈ ಹೊತ್ತಿಗೆ ಇಲ್ಲಿ ಲಕ್ಷಾಂತರ ಜನರು ಬಂದು ಹೋಗುವಂಥ ಹೋರಾಟ ಅದು. ಸರ್, ನಿಮ್ಮ ಪ್ರತಿಭಟನೆಗೆ ಇವಾಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ತಡೆಯಾಜ್ಞೆ ಕೋರಿದೆ. ಅಂದರೆ ಈಗ ಈ ಒಂದು ಬೆಳವಣಿಗೆಗೆ ನೀವು ಇದು ಕೊನೆಗೊಳ್ಳುತ್ತಾ ಪ್ರತಿಭಟನೆ? ಮುಂದೊಂದು ದಿನ ಈ ಪ್ರತಿಭಟನೆ ಮತ್ತೆ ಮಾಡ್ತೀರಾ? ಅಯ್ಯೋ, 13 ವರ್ಷ ಹೋಗಿದೆ, ಇನ್ನೂ 13 ಅಲ್ಲ, ಇನ್ನೂ 26 ಹೋಗಲಿ. ಸೌಜನ್ಯಳಿಗೆ ನ್ಯಾಯ ಸಿಗದೆ ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕಾಮಂದರಿದ್ದಾರೋ, ಯಾರು ರೇಪಿಸ್ಟ್ಗಳಿದ್ದಾರೋ, ಯಾರು ಹೆಣ್ಣು ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಈ ಧರ್ಮಸ್ಥಳದ ಅತ್ಯಾಚಾರಿಗಳಿದ್ದಾರೋ, ಕಾಮಂದರಿದ್ದಾರೋ, ತಾರ್ಕಿಕ ಅಂತ್ಯ ಆಗೋ ತನಕ ಬಿಡುವುದಿಲ್ಲ. ನಾನು ಹೇಳ್ತೇನೆ, ನಾನು ಸತ್ರೂ ಕೂಡ ಬಿಡುವುದಿಲ್ಲ. ನನ್ನ ಪ್ರೇತ ಆಗಿ ಕೂಡ ಅವರ ಇಡೀ ಸಂಸಾರವನ್ನು ನಾಶ ಮಾಡ್ತೇನೆ ನಾನು. ಇದಾ ಸೌಜನ್ಯಳ ಸಾಕ್ಷಿ. ಅವಳು ಕೂಡ ನಮ್ಮ ಜೊತೆ ಇರ್ತಾರೆ. ನಾವು ನಾಳೆ ಸತ್ರ ಕೂಡ ಅವಳ ಪ್ರೇತ ಕೂಡ ನಮ್ಮ ಜೊತೆ ಇರ್ತದೆ. ಅದು ಶಕ್ತಿ, ಅದು ಸ್ವಾಮಿ, ಅದು ಶಕ್ತಿ. ಅದು ಸೌಜನ್ಯ ಅನ್ನುವಂಥದ್ದು ಹೆಣ್ಣು ಮಗುವಲ್ಲ. ನಾನು 13 ವರ್ಷದ ಹಿಂದೆ ಹೇಳಿದೆ ನಾನು, ಅವಳು ಶಕ್ತಿ,
ಅವಳು ಮಹಾಕಾಳಿ, ಅವಳು ಚಾಮುಂಡೇಶ್ವರಿ, ಅವಳು ರಕ್ತೇಶ್ವರಿ, ಅವಳು ದುರ್ಗಾ ಪರಮೇಶ್ವರಿ ಅಂತ ಶಕ್ತಿಯನ್ನು ಹಿಡಿದಂಥ ಮಗು, ಇಡೀ ಸನಾತನ ಹಿಂದೂ ಧರ್ಮಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಬಂದಂಥ ತಾಯಿ ಅದು. ಅದರ ಜೊತೆ ನಾವಿದ್ದೇವೆ. ತಾರ್ಕಿಕ ಅಂತ್ಯ ಆಗದೆ ಇನ್ನೂ 13 ಅಲ್ಲ 26 ಅಲ್ಲ, ನಮ್ಮ ಪ್ರಾಣ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಹೋರಾಟ ಮಾಡಿಯೇ ಮಾಡ್ತೇವೆ. ನಮ್ಮನ್ನು ಮುಂದಿನ ದಿನಗಳಲ್ಲಿ ಕೊಂದೇ ಕೊಲ್ತಾರೆ ಈ ಅತ್ಯಾಚಾರಿಗಳು. ಈ ಕಾಮಂದರುಗಳು ಇದ್ದಾರಲ್ಲ, ಇವರಿಗೆಲ್ಲ ಎಷ್ಟೋ ಸಾವಿರ ಅತ್ಯಾಚಾರ ಮಾಡಿದ್ರಲ್ಲಿ ನಾನು ಹೇಳ್ತೇನೆ, ಎಷ್ಟೋ ಸಾವಿರ ಸಾಕ್ಷಿಗಳನ್ನು ವಿಟ್ನೆಸ್ಗಳನ್ನು ನಾಶ ಮಾಡಿದ್ದಾರೆ ಈ ಪಾಪಿಗಳು, ಬೇವರ್ಸಿಗಳು. ಇದೇ ಅತ್ಯಾಚಾರಿಗಳು, ಇದೇ ಕಾಮಂದರುಗಳು. ಒಂದು ಕೊಲೆಯಿಂದ, ಸೌಜನ್ಯಳ ಕೊಲೆಯಿಂದ 8 ವಿಟ್ನೆಸ್ಗಳನ್ನು ಮರ್ಡರ್ ಮಾಡಿದ್ದಾರೆ ಇವರು. ಪೊಲೀಸ್ ಇಲಾಖೆ ದಾಖಲೆ ಏನಿದೆ? ಪೊಲೀಸ್ ಇಲಾಖೆ ದಾಖಲೆ ಏನು? ಆತ್ಮಹತ್ಯೆ. ಈ ಪೊಲೀಸ್ ಇಲಾಖೆ ಮನೆಯವರು ಯಾಕೆ ಸಾಯುವುದಿಲ್ಲ? ಎಲ್ಲ ಪೊಲೀಸ್ನವರು ಮನೆಯವರು ಸಾಯ್ಬೇಕಲ್ಲ, ಅಗ್ಗ ತಗೊಳ್ಬೇಕಲ್ಲ, ಯಾಕೆ ಸಾಯುವುದಿಲ್ಲ? ಸೌಜನ್ಯಳ ಅತ್ಯಾಚಾರದಲ್ಲಿ 8 ಬೇರೆ ಬೇರೆ ಎಲ್ಲ ಇದರಲ್ಲಿ ಸಾಕ್ಷಿಗಳು ಮಾಯ. ವೇದವಲ್ಲಿಯಲ್ಲಿ ಮಾಯ, ಪದ್ಮಲತನ ಕೇಸಲ್ಲಿ ಮಾಯ, ಡಬಲ್ ಮರ್ಡರ್ನಲ್ಲಿ ಸಾಕ್ಷಿಗಳು ಮಾಯ. ಹೇಗೆ ಮಾಯ ಅದು ಸ್ವಾಮಿ? ಸಾಕ್ಷಿಗಳೇ ಹೇಗೆ ಸಾಯೋದು? ಇದೇ ಕಾಮಂದರ ಅಟ್ಟಹಾಸ ಅಲ್ವಾ? ಇದೇ ಅತ್ಯಾಚಾರಿಗಳ ಅಟ್ಟಹಾಸ ಅಲ್ವಾ? ಇವತ್ತು ಜಗಜ್ಜಾಹಿರಾಯ್ತಲ್ಲ, ಇವತ್ತು ಜಗಜ್ಜಾಹಿರಾಯ್ತಲ್ಲ. ಅತ್ಯಾಚಾರಿಗಳು ಯಾರು ಅನ್ನೋಂಥದ್ದು ಕೋರ್ಟಿನಲ್ಲಿ ಯಾರು ಅರ್ಜಿ ಹಾಕಿದ್ದಾನೋ ಅವನೇ ಅತ್ಯಾಚಾರಿ. ಅವರ ಹಿಂದೆ ನಿಂತು ಮಾಡಿಸಿದವ ಯಾರಿದ್ದಾನೋ ನಿಮಗೆ ಗೊತ್ತಿರಬೇಕು. ಉದಯ್ ಒಳ್ಳ ಅಂತೇಳಿ ವಕೀಲರು, ಅವರ ಫೀಸ್ ಎಷ್ಟು ಗೊತ್ತಾ? ಅವ್ರದ್ದು ಫೀಸ್ ಎಷ್ಟು? ಒಂದು ಸಲ ಹೋಗಿ FIR ಆಗಬೇಕಾದ್ರೆ 7.5 ಲಕ್ಷ. ಇದನ್ನ್ಯಾರು ಸಂತೋಷವು ಮಾಡಿಸೋದಾ? ಇದನ್ನ್ಯಾರು ಸಂತೋಷವು ಮಾಡಿಸೋದಾ? ಈ ಪಾಪಿಗಳು ಇನ್ನೂ ಅದೇ, ಈ ಅತ್ಯಾಚಾರಿಗಳು ಹೇಳ್ತಾರೆ ಸಂತೋಷ್ ರಾವ್ನೇ ಒಳಗೆ ಹಾಕಬೇಕು ಅಂತೇಳಿ. ಸಂತೋಷ್ ರಾವ್ನ ಮೇಲೆ ಸರ್ 2 ಸಲ ನಾವು ಇವತ್ತು ಏನು ಹೋರಾಟ ಕೇಳಿದದ್ದು? ಎಕ್ವಿಟಲ್ ಕಮಿಟಿಯ ವಿರುದ್ಧ ಎಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಜೂನ್ 16, 2023 ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಆದೇಶ ಹೊರಡಿಸಿದ್ದು. ನಿರಪರಾಧಿ ಅಂತ ಹೇಳಿದರೆ ಸಂತೋಷ್ ರಾವ್ಗೂ ಮತ್ತು ಸೌಜನ್ಯಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಅವ್ನು ನಿರಪರಾಧಿ ಅಲ್ಲ ಸ್ವಾಮಿ. ಮಾಧ್ಯಮದವ್ರು ನೀವು ತಿಳ್ಕೊಳ್ಬೇಕು. ಅವನನ್ನು ನಿರಪರಾಧಿ ಅಂತ ಬಿಟ್ಟದ್ದಲ್ಲ. ಸಂತೋಷ್ ರಾವ್ಗೂ ಮತ್ತು ಸೌಜನ್ಯಳಿಗೆ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಆ ಪ್ರಕರಣಕ್ಕೆ. ನಿರ್ದೋಷಿ ಸರ್. ಇಲ್ಲಿ ಧರ್ಮಸ್ಥಳಕ್ಕೆ ಯಾವುದಕ್ಕೆ, ಒಂದು ವೇಳೆ ಆ ದಿನದಲ್ಲಿ ನೀವು ಸಿಕ್ಕಿದ್ರೆ ಕೂಡ ನೀವು ಆರೋಪಿ ಆಗ್ತಿದ್ದೀರಿ ಸರ್. ನೀವು ಮಾಧ್ಯಮದವರು ಕೂಡ ಆರೋಪಿ ಆಗ್ತಿದ್ದೀರಿ. ಇವ್ರಿಗೊಂದು ಜನ ಬೇಕು. ಈ ಪಾಪಿ ಅತ್ಯಾಚಾರಿಗಳು ಕಾಮಂದರುಗಳು ಇದ್ದಾರಲ್ಲ, ಇಂಥ 1000 ಕೇಸನ್ನು ಹೀಗೆ ಮಾಡಿ ಮುಚ್ಚಿಸಿದ್ದಾರೆ. ಇವ್ರಿಗೊಂದು ಜನ ಬೇಕು. ಅದೇ ರೀತಿ ಸಂತೋಷವನ್ನು ಇಟ್ಕೊಂಡು ಆ ಗೋಮಟ ಬೆಟ್ಟದಲ್ಲಿ ಕೂತವನು ಪಾಪ ನಿರ್ದೋಷಿಯನ್ನು ಕೊಂಡೋಗಿಟ್ಟಿದ್ದಾರೆ. ಅದೇ ಎಕ್ವಿಟಲ್ ಕಮಿಟಿ ನೋಡಿ 2023 ರಚನೆ ಆಗಬೇಕು ಅಂತೇಳಿ ಕೋರ್ಟ್ ಆದೇಶ ಮಾಡಿದರೆ ಈ ಸರ್ಕಾರ ನರಸತ್ತ ಸರ್ಕಾರ. ಅವನೊಬ್ಬ ಪಾಪಿ ಗೃಹ ಮಂತ್ರಿ, ಅವನಿಗೆ ತಲೆನೂ ಇಲ್ಲ, ಅವನಿಗೆ ಬುಡಾನಿ ಇಲ್ಲ, ಪಾಪಿಷ್ಟ. ಮಾಡಲಿಲ್ಲ ಬಿಡಿ. 8 ತಿಂಗಳು 9 ತಿಂಗಳಿಂದ ಪುನಃ ಅದನ್ನು ಚಾಲೆಂಜ್ ಮಾಡಿದೆವು. ಪುನಃ ಈ ಕೋರ್ಟ್ ಆದೇಶ ಮಾಡ್ತು. ಇದೇ ಹೈಕೋರ್ಟ್ ಆದೇಶ ಬಂತು. ತಕ್ಷಣ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೋ, ಯಾರ್ಯಾರು ಸಾಕ್ಷ್ಯನಾಶ ಮಾಡಿದಾರೋ ಎಲ್ಲರನ್ನು ತನಿಖೆ ತೆಗೊಳ್ಳಿ ಅಂತೇಳಿ ಇಲ್ಲಿ ತನಕ ಮಾಡಲಿಲ್ಲ ಸರ್. ಈಗ ಸಾಕ್ಷಿ ಆಧಾರಗಳು ಇದ್ದಿದೆ ಅದರಲ್ಲಿ. ಈಗ ಈ ಕಳೆದ ನಿಮ್ಮ ಸಂದರ್ಶನಗಳೆಲ್ಲ ಮಾಡಿದ ನಂತರ ನಮಗೆ ಒಬ್ಬರು ಅಡ್ವೊಕೇಟ್ ಕಾರ್ಯ ಮಾಡ್ತಾರೆ ಸರ್. ಸಾಕ್ಷಿಗಳೇನಾದರೂ ಇದ್ದರೆ ತೆಗೆದುಕೊಂಡು ಬರಲಿ, ನಾವು ಕೇಸ್ ತೊಗೊಳ್ತೀವಿ ಅಂತ ಕೇಳ್ತಾರೆ. ಇದಕ್ಕೇನು ಹೇಳ್ತೀರಿ? ನೋಡಿ, ಸಾಕ್ಷಿಗಳು ಇದ್ದಾರೆ ಅಂತ ಹೇಳಿ ನಾವು ವಕೀಲರ ಹತ್ರ ಸಾಕ್ಷಿ ಕೊಟ್ಟರೆ ವಕೀಲರುಗಳು ಹೇಳ್ತಾರೆ, ನಾಳೆ ಅವರನ್ನು ಸಾಯಿಸಿಬಿಟ್ಟು ಏನು ಮಾಡ್ತೀರಿ? ಮತ್ತೆ ಮುಂದೆ ಹೇಗೆ ಸರ್? ಮತ್ತೆ ಯಾವ ರೀತಿ ಮತ್ತೆ ನ್ಯಾಯ ದೊರಕಿಸ್ಕೊಡು? ಅರೆ, ನಾವು ಹೇಳೋದು ಕೋರ್ಟ್ ಕರೀಲಿಲ್ಲ, ನಮ್ಮನ್ನೇ ಕರೀಲಿ, ಸಾಕ್ಷಿಯನ್ನು ತಂದಿಡಿ ಅಂತೇಳಿ. ಕೋರ್ಟಲ್ಲಿ ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೇವೆ ಜಡ್ಜರ್ ಎದುರುಗಡೆ. ಮತ್ತೆ ರಕ್ಷಣೆ ಕೊಡುವಂಥ ಕೆಲಸ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅದೇ ಮಾಡಬೇಕು. ಅವರನ್ನು ಇಡೀ ಅವರ ಮನೆಯನ್ನು, ಯಾರು ಸಾಕ್ಷ್ಯಕ್ಕೆ ಬಂದು ನಿಲ್ತಾರೋ ಅವರ ಮನೆಯನ್ನು, ಸಾಕ್ಷ್ಯ ಹೇಳುವವನನ್ನು, ವಿಟ್ನೆಸ್ಗಳನ್ನು ಎಲ್ಲರನ್ನು ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ಕೂಡ ಇದೆ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಇರ್ತದೆ. ಅಷ್ಟು ಏನು ನಮ್ಮದು ರೈಟಿಂಗಲ್ಲಿ ತೆಗೊಳ್ಳದೆ ನಾವು ಸಾಕ್ಷಿಗಳನ್ನು ಕೊಂಡೋಗಿ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಅತ್ಯಾಚಾರಿ ಕಾಮಂದರುಗಳು ಅಷ್ಟು ಪ್ರಭಾವಿಗಳು, ಗೊತ್ತಾಯ್ತಲ್ವಾ?
ನಿಮಗೆ ಹೇಳ್ತಿದ್ದೇವಲ್ಲ ನಾವು, ಏನು ಹೇಳ್ತಿದ್ದೇವೆ? ಒಂದು ಕೊಲೆಯಿಂದ ಎಷ್ಟು ಕೊಲೆ ಮಾಡ್ತಾರೆ, ಅವ್ರಿಗೆ ಇನ್ನೊಂದಷ್ಟು ಕೊಲೆ ಮಾಡೋದು ನೋಡಿ. ನೀವೇ ಯೋಚನೆ ಮಾಡಿ, ದಯವಿಟ್ಟು ನೀವು ಯೋಚನೆ ಮಾಡಿ. ಶುಕ್ರವಾರ ಸಾಯಂಕಾಲ 5 ಗಂಟೆ ಮೇಲೆ 4:45 ಗಂಟೆ 5 ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ತದೆ, ಪ್ರತಿಭಟನೆಯನ್ನು ನಿಲ್ಲಿಸಿ ಅಂತೇಳಿ. ಸಾಯಂಕಾಲ ತನಕ, ಶುಕ್ರವಾರ ಸಾಯಂಕಾಲ 4 ಗಂಟೆ ತನಕ ಕೋರ್ಟಿನ ವಿಡಿಯೋ ಚಾಲಿ ಇದೆ. 4 ಗಂಟೆ ಮೇಲೆ ನಮಗೆ ಏನು ಇದರಲ್ಲಿ ಕೋರ್ಟಲ್ಲಿ ವಾದ ವಿವಾದ ಆಗಿದೆ, ಅದನ್ನು ಕೊಡಿ ಅಂತ ಹೇಳಿದರೆ 4 ಗಂಟೆ ಮೇಲೆ ರೆಕಾರ್ಡ್ ಆಗಲಿಲ್ಲ. 4 ಗಂಟೆ ಮೇಲೆ ಕೋರ್ಟಲ್ಲಿ ರೆಕಾರ್ಡ್ ಆಗಲಿಲ್ಲ ಸ್ವಾಮಿ. ಯಾಕೆ ಆಗಲಿಲ್ಲ? ಆ ರೆಕಾರ್ಡನ್ನು ಬಂದ್ ಮಾಡಿದವರು ಯಾರು? ಅರೆ, ನಮ್ಮ ಉಚ್ಚ ನ್ಯಾಯಾಲಯ ಸರ್ ಅದು. ಅದರ ಒಳಗಡೆ 4 ಗಂಟೆ ಮೇಲೆ ಏನೇನು ಆರ್ಗ್ಯುಮೆಂಟ್ ಆಗಿದೆ ಅದು ಕೊಡಿ ಅಂತ ಹೇಳಿದರೆ ದಾಖಲೆ ಇಲ್ಲ, ಅಲ್ಲಿ ವಿಡಿಯೋನೇ ಇಲ್ಲ. ಇದಕ್ಕಿಂತ ಮುಂಚೆ ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಆಗ ನಾವು ಕೇಳಿದವಾಗಲೇ ಕೊಟ್ಟಿದ್ದಾರೆ. ಸಾಯಂಕಾಲದ ಹೊತ್ತಿಗೆ 6:30 ಗಂಟೆಗೆ ಎಲ್ಲ ವಿಡಿಯೋವನ್ನು ಕೊಟ್ಟಿದ್ದಾರೆ. ನಿನ್ನೆ ಶುಕ್ರವಾರ ದಿವಸ ಆದಂಥ ಏನು 4ನೇ ತಾರೀಕಿಗೆ ಆದಂಥ ಏನು ವಾದ ವಿವಾದ ಎಲ್ಲ ಇದೆ ಅಲ್ಲ, ಗೊತ್ತೇ ಇಲ್ಲ, ವಿಡಿಯೋನೇ ಇಲ್ಲ ಅಲ್ಲಿ. ಅಂದರೆ ಈಗ ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಕಳೆದ 13 ವರ್ಷಗಳಿಂದ ಯಾವುದೇ ಸರ್ಕಾರ ಬಂದರೂ ಇದಕ್ಕೆ ತಲೆ ಕೊಡೋದಾಗಲಿ, ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಾಗಲಿ ಕೂಡ ಮಾಡಲಿಲ್ಲ. ಆದರೆ ಈಗ ನೀವು ಹೇಳ್ತಿರೋದಂತಂದರೆ, ಈಗ ಸರ್ಕಾರ ಅನ್ನೋದು ಇಲ್ಲಿ ಇರ್ತಕ್ಕಂಥ ಕೆಲವರು ದೊಡ್ಡವ್ರದ ಕೈಯಲ್ಲಿದೆ ಅನ್ನೋದು ವಿಚಾರ ಕಳೆದ ನಿಮ್ಮ ಸಂಚಿಕೆಯಲ್ಲೂ ಕೂಡ ನೀವೇ ಹೇಳಿದ್ರಿ. ಅವ್ರದ್ದೇ ಇಲ್ಲಿದ್ದ ಕಾನೂನೇ, ಇಲ್ಲಿ ಇವ್ರದ್ದೇ ಸಪ್ರೇಟ್ ರೂಲ್ಸ್ ಅನ್ನೋದು. ಅಂದರೆ ಈಗ ನ್ಯಾಯಾಲಯ ರಿಪಬ್ಲಿಕ್ ಆಫ್ ಧರ್ಮಸ್ಥಳ, ಯಾವುದು ರಿಪಬ್ಲಿಕ್ ಆಫ್ ಧರ್ಮಸ್ಥಳ, ಇಲ್ಲಿ ಯಾವುದೇ ಕಾನೂನು, ಯಾವುದೇ ಪೊಲೀಸ್, ಯಾವುದೇ ಇಲಾಖೆ, ಯಾವುದೇ ರಾಜಕೀಯ ಯಾವುದು ನಡೆಯುವುದಿಲ್ಲ. ಅಂದ್ರೆ ಈಗ ನ್ಯಾಯಾಲಯ ಕೂಡ ಇವ್ರ ಕಂಟ್ರೋಲಲ್ಲೇ ಇದೆ ಅಂತ ಅನಿಸ್ಬೇಕಲ್ಲ. ಇಲ್ಲಾದ್ರೆ 1 ವಾರದಿಂದ ಪ್ರತಿಭಟನೆ ಮಾಡಿ ಅಂತ ಹೇಳಿದ ಜಡ್ಜರು ಒಂದೇ ವಾರದಲ್ಲಿ ಅವ್ರದ್ದೇ ಆದಂಥ ಸ್ಟೇಟ್ಮೆಂಟ್ ಅನ್ನು ತೆಗೆದು ಪ್ರತಿಭಟನೆಯನ್ನು ರದ್ದು ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಬೇಕು ಸರ್? ಸಂಶಯ ಬರುವುದಿಲ್ವಾ? ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಸಂಶಯ ಬರ್ತದಾ ಇಲ್ವಾ? ತಪ್ಪಲ್ವ ಸರ್? ನೀವೇ ಕೊಟ್ಟ ಆದೇಶ, ನಿಮ್ಮ ಬಾಯಲ್ಲೇ ಬಂದ ಆದೇಶ, ಈಗ ಇಲ್ಲ ಅಂತ ಹೇಳಿದ್ರೆ ನೀವು ಕಳ್ಳನಾಗಾದ್ರೆ, ನೀವು ಸುಳ್ಳನಾಗಾದ್ರೆ ಪ್ರಶ್ನೆ ಮಾಡಬೇಕಲ್ಲ ಜನಗಳು, ಪ್ರಶ್ನೆ ಮಾಡಬೇಕಲ್ಲ. ಇದು ಇಲ್ಲ ನೋಡಿ. ನಾವು ಇಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಎಷ್ಟು? 2ನೇ ತಾರೀಕು 3ನೇ ತಾರೀಕು ನಮ್ಮ ಅಧ್ಯಕ್ಷರನ್ನು ಕಳಿಸಿ ಕಂಪ್ಲೇಂಟ್ ಮಾಡಿದ್ದೇವೆ. ಕಂಪ್ಲೇಂಟ್ ಬೇಡ, ನಾವು ಪೊಲೀಸ್ ಇಲಾಖೆಯವರು ಅದನ್ನೆಲ್ಲ ನೋಡ್ಕೊಳ್ತೇವೆ. ನಾವು ಹೇಳ್ತೇವೆ, ನೋಡಿ ಸರ್, ಅತ್ಯಾಚಾರಿಗಳ ಪರವಾಗಿದ್ದಂಥವ್ರು ಬರೀತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ತಂಡದವರು ಹೋರಾಟ ಮಾಡ್ತಾರೆ, ದೇವಸ್ಥಾನಕ್ಕೆ ಕಲ್ಲು ಬಿಸಾಡ್ತಾರೆ ಅಂತೇಳಿ ಅವರೇ ಇದು ಚಾಟಿಂಗ್ ಮಾಡ್ತಾ ಇದ್ರು. ಅದನ್ನೇ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ಸ್ಟೇ ತಂದಿರುವಂಥದ್ದು. ಚಾಟಿಂಗ್ ಮಾಡಿದ್ದು ಅವರೇ. ಬೆಳ್ತಂಗಡಿಯಿಂದ, ಮಾರಿಗುಡಿಯಿಂದ ಧರ್ಮಸ್ಥಳಕ್ಕೆ, ಅಣ್ಣಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ ಅರ್ಜಿ ಕೊಟ್ಟದ್ದು ಅವರುಗಳೇ. ನಮ್ಮ ಅರ್ಜಿ ಇದ್ದದ್ದು ಎಲ್ಲಿಗೆ? ನಮಗೆ ಪರ್ಮಿಷನ್ ಎಲ್ಲಿಂದ ಸಿಕ್ಕಿರುವಂಥದ್ದು? ನಮಗೆ ಅಲ್ಲಿಂದ ಪರ್ಮಿಷನ್ ಸಿಕ್ಕಿರುವುದು? ನಮಗೆ ಇಲ್ಲೇ ಸೌಜನ್ಯಳ ಮೃತದೇಹ ಸಿಗ್ತದಲ್ಲ, ಸೌಜನ್ಯಳ ದೇಹ ಸಿಗ್ತದಲ್ಲ, ಅಲ್ಲಿಂದಲೇ ನಮ್ಮದು ಪಾದಯಾತ್ರೆ ಇದ್ದದ್ದು. ಧರ್ಮಸ್ಥಳ ದೇವಸ್ಥಾನದಿಂದ ಹತ್ರ 2 ಕಿಲೋಮೀಟರ್ ಇದೆ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇಲ್ಲ. ನಮಗೆ ಪರ್ಮಿಷನ್ ಎಲ್ಲಿಂದ ಆಗಿದ್ದು? ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯಳ ತಾಯಿ ಕುಸುಮಾವತಿ ಚಂದಪ್ಪ ಗೌಡರು ಕೊಟ್ಟಂಥ ಒಂದು ಮನವಿ, ನೀತಿ ತಂಡದ ಜಯಂತ ಟಿ ಅವರು ಕೊಟ್ಟಂಥ ಮನವಿ ಎಲ್ಲಿಂದ? ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕದಿಂದ ಈ ಮಗುವಿನ ಪ್ರಾಣ ಎಲ್ಲಿ ತೆಗೆದಿದ್ದಾರೋ ಅಲ್ಲಿಂದಲೇ ನಮ್ಮ ತಾಲೂಕು ಕೇಂದ್ರ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಅಂತ ಇದ್ದು ನಮಗೆ ಪರ್ಮಿಷನ್ ಆಗಿದ್ದು, ನಾವು ಮನವಿ ಕೊಟ್ಟದ್ದು. ಅದೇ ದಿವಸಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಇವತ್ತಿನ 9 ಗಂಟೆಯಿಂದ ನಮ್ಮದು ಕೂಡ ಇದೆ ಅಂತೇಳಿ ಅತ್ಯಾಚಾರಿಗಳ ಪರವಾಗಿದ್ದಂಥ ಜನಗಳು ಪರ್ಮಿಷನ್ಗೆ ಕೊಟ್ಟಿದ್ದಾರೆ. ನಾವು ಮಾಡ್ತೇವೆ, ಸೌಜನ್ಯ ಪರ ಹೋರಾಟದ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೇವೆ ಅಂತೇಳಿ ಅವರು ಕೂಡ ಒಂದು ತಾಲೂಕು ಆಫೀಸಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದೇ ಡೇಟಿಗೆ ಇವತ್ತಿನ 9 ಗಂಟೆಗೆ
6 ತಾರೀಕಿನ ಯಾರು? ಇದೇ ವಾಟ್ಸಾಪಲ್ಲಿ ಚಾಟ್ ಮಾಡಿದಂಥವರು, ಇದೇ ಅತ್ಯಾಚಾರಿಗಳ ಪರ ಇರುವಂಥ ಜನಗಳು ಸೌಜನ್ಯನ ಹೋರಾಟವನ್ನು ಹತ್ತಿಕ್ಕಲಿಗೋಸ್ಕರ ಏನು ಮಾಡ್ತಾರೆ? ಬೆಳ್ತಂಗಡಿ ಮಾರಿಗುಡಿಯಿಂದ ಧರ್ಮಸ್ಥಳ ಅಣ್ಣಪ್ಪನ ಬೆಟ್ಟಕ್ಕೆ ಅಂತೇಳಿ ಅದೇ ಕಾಪಿಯನ್ನು ಕೊಂಡೋಗಿ ಎಲ್ಲಿ ಹಾಕಿದ್ದಾರೆ? 4ನೇ ತಾರೀಕಿಗೆ ಕೋರ್ಟಲ್ಲಿ ಹಾಕಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿಯಿಂದ ಎಲ್ಲಿಗೆ? ಅಲ್ಲಿಗೆ ಪ್ರತಿಭಟನೆ ಮಾಡ್ತಾನೆ ನೋಡಿ ಅಂತ ಹೇಳಿ. ಏನು ಮಿಸ್ಗೈಡ್ ಮಾಡಿದ್ದಾರೆ ಗೊತ್ತಾ ಜಡ್ಜರನ್ನು? ಮತ್ತೆ ಈ ಕಡೆಯಿಂದ ಚಾಟಿಂಗ್, ಧರ್ಮಸ್ಥಳ ದೇವಸ್ಥಾನವನ್ನು ಒಡೆಯುವ ಅಂತೇಳಿ ಅದನ್ನು ತೋರಿಸಿದ ತಕ್ಷಣ ಜಡ್ಜರು ಕೈ ಬಿಟ್ಟರು. ಅರೆ, ಇಷ್ಟು ದೊಡ್ಡ ಹೋರಾಟ ಆಗುವಾಗ ಜನಗಳೆಲ್ಲ ಸೇರಿ ದೇವಸ್ಥಾನ ಹೊಡೆದ್ರು ಅಂತ ಹೇಳಿದ್ರೆ ಸ್ಟೇ ಕೊಟ್ಟುಬಿಟ್ರು, ತಾತ್ಕಾಲಿಕ ತಡೆ. ಹಾಗಾದರೆ ಇದನ್ನು ಯಾರು ಮಾಡಿದ್ದು? ಇನ್ನು ಈ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು ಬೇಕಾ? ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಯ್ತಲ್ಲ. ಈ ಬೋಳಿ ಮಕ್ಕಳನ್ನೇ ತೆಗೆದು ಒಳಗೆ ಹಾಕಿದ್ರೆ ಗೊತ್ತಾಗ್ತದಲ್ವಾ ಅತ್ಯಾಚಾರಿಗಳು ಯಾರು ಅಂತೇಳಿ. ಸ್ಟೇ ಮಾಡಿದವ ಪಾಪಿಷ್ಟ, ಒದಿರಿ ಅವನಿಗೆ ಹಿಡ್ಕೊಂಡು. ಯಾರು ನಿನ್ನ ಅಪ್ಪ ಅತ್ಯಾಚಾರ ಮಾಡಿದ್ದು? ಯಾವ ಕಾಮಂದ ಮಾಡಿದ್ದು ಅಂತ ಕೇಳಿ ಗೊತ್ತಾಗ್ತದಾಗ. ಸರ್, ಕಳೆದ ಬಾರಿ ನಿಮ್ಮ ಸಂದರ್ಶನವಾದ ನಂತರ ನಮಗೆ ಕೆಲವೊಂದು ಕಮೆಂಟ್ಸ್ಗಳು ಬರುತ್ತೆ ಸರ್. ಅದರಲ್ಲಿ ಒಂದು ಹೆಣ್ಮಗು ಕಮೆಂಟ್ಸ್ ಮಾಡುತ್ತೆ, ಅವ್ರ ಹೆಸರು ತೆಗೆದುಕೊಳ್ಳೋದು ಬೇಡ. ಏನು ನಾವು ನಿಮಗೆ ಮತ್ತು ಗಿರೀಶ್ ಅವರಿಗೆ ಒಂದು ಕ್ವಶನ್ ಕೇಳಿರ್ತೀವಿ. ಒಂದು ನೇತ್ರಾವತಿ ದಡದಲ್ಲಿ ಸಿಗೋವಂಥ ಹೆಣ್ಣು ಶವಗಳಿಗೆ ಒಳ ಉಡುಪುಗಳು ಇರೋಲ್ಲ ಅನ್ನೋ ಒಂದು ವಿಚಾರವಾಗಿ ನಿಮ್ಮನ್ನು ಕೇಳಿರ್ತೀವಿ. ಆ ವಿಚಾರದ ಬಗ್ಗೆ ನೀವು ಕೂಡ ಅದ್ರ ಬಗ್ಗೆ ಉತ್ತರ ನೀಡಿದ್ದೀರಿ. ಇದೇ ವಿಚಾರದ ಕಮೆಂಟ್ಸ್ ಬಂದಿರುತ್ತೆ ಸರ್. ಆ ಹೆಣ್ಮಗು ಹೇಳೋವಂಥದ್ದು ಕಮೆಂಟ್ಸ್ ನಿಮ್ಗೆ ತೋರಿಸ್ತೀನಿ ನಾನು. ಆ ಕಮೆಂಟ್ಸಲ್ಲಿ ಏನಿದೆ ಅಂತಂದರೆ, ಸರ್ ನನಗೂ ಕೂಡ ಒಂದು ಘಟನೆ ನಡೆದಿತ್ತು. ನಾನು ನನ್ನ ತಾಯಿ ಜೊತೆ ಒಂದು ಸ್ನಾನಕ್ಕೆ ಅಂತ ಬಂದಾಗ, ನೇತ್ರಾವತಿ ದಡದಲ್ಲಿ ಬಂದಾಗ, ಬಟ್ಟೆ ಬದಲಾಯಿಸಲು ನಾನು ಹೋಗೋವಂಥ ಸ್ಥಳದಲ್ಲಿ ಮೇಲ್ಗಡೆ ಮರದ ಮೇಲೆ ಕೂತ್ಕೊಂಡು ಯಾರೋ ಒಬ್ಬ ಮೊಬೈಲ್ ಇಟ್ಕೊಂಡು ಕುಂತಿದ್ದ. ನನಗೆ ಮತ್ತೆ ನನ್ನ ಧರ್ಮಸ್ಥಳಕ್ಕೆ ಬರೋವಂಥ ವಿಚಾರ ನನಗೆ ತುಂಬ ಬೇಜಾರಾಗೋ ಸಂಗತಿ. ಅಲ್ಲಿ ಧರ್ಮ ನಿಜವಾಗ್ಲೂ ಇಲ್ಲ ಅನ್ನೋದು ಒಂದು ಹೆಣ್ಮಗು ಹೇಳ್ತು ಸರ್. ನೀವು ಹೇಳಿದಂಥ ಮಾತು ಸತ್ಯ. ಯಾವಾಗ ಒಬ್ಬ 1977ರಲ್ಲಿ ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ ಜೈನರ ಸಂಸ್ಥೆ ಅಂತ ಹೇಳಿ ಬರೀತಾನ, ಸುಪ್ರೀಂ ಕೋರ್ಟಿಗೆ ಅಪಿತವತ್ತು ಹಾಕ್ತಾನೋ, ನಾವು ಹಿಂದೂಗಳು ತಿಳ್ಕೊಂಡಿಲ್ಲ. ನಮಗೆ ಸಹ ಮೊನ್ನೆ ಸೌಜನ್ಯಳ ಕೇಸು ಪ್ರಾರಂಭ ಆದ ಮೇಲೆ ಗೊತ್ತಾಗಿದ್ದು ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ಕೈಯಿಂದ ಹೋಗಿದೆ, ಅಲ್ಪಸಂಖ್ಯಾತರ ಪಾಲಾಗಿದೆ ಅಂತೇಳಿ ಗೊತ್ತಾಗಿರೋದೇ ಆಗ ನಮಗೆ. ಅದು ಸಹ ಗೊತ್ತಾಗಿದ್ದು ಮೊನ್ನೆ ಸೌಜನ್ಯಳ ಕೇಸು ಈ ಕೋರ್ಟಲ್ಲಿ ನಡೆಯುವುದಿಲ್ಲ ಅಂತ ಹೇಳಿ ನಮಗೆ ಒಂದು ಆದೇಶ ಮಾಡಿದ್ರಲ್ಲ, ಆವತ್ತೇ ಯಾರೋ ಫೋನ್ ಮಾಡಿ ಹೇಳಿದ್ದು ನಮಗೆ, ನಿಮಗೊಂದು ಒಳ್ಳೆ ಡಾಕ್ಯುಮೆಂಟ್ ಸಿಗ್ತದೆ, ಸುಪ್ರೀಂ ಕೋರ್ಟಿನ ಈ ಕೋರ್ಟಿಗೆ ಹೋಗಿ ಕೋರ್ಟಿನ ವೆಬ್ಸೈಟ್ನ ಒಳಗಡೆ ಹೋದರೆ ನಿಮಗೆ ದಾಖಲೆ ಸಿಗ್ತದೆ. ಅದನ್ನು ಆವಾಗಲೇ ನಮ್ಮ ವಕೀಲರು ಮೋಹಿತ್ ಕುಮಾರ್ ಹೋಗಿ ಆವಾಗಲೇ ತೆಗಿತಾರೆ ಹೈಕೋರ್ಟಲ್ಲಿ. ತೆಗೆದು ನೋಡುವಾಗ ಏನು 1977 ಒಳಗಾಗಿ ನಮ್ಮ ಹಿಂದೂ ಸಮಾಜದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಅನ್ಯರ ಪಾಲಾಗಿ ಆಗಿದೆ ಸರ್. ಇನ್ನೊಂದು ಒಂದು ಮಾಹಿತಿ ದೊರಕುತ್ತೆ ಸರ್. ಮತ್ತೆ ನೀವು ಇದೊಂದು ಕೇಳಿದ್ರಿ, ಆ ಹುಡುಗಿ ಆ ಮಾತು ಅಂತ ಎಷ್ಟು ಸಾವಿರ ಉದಾಹರಣೆ ಬೇಕು? ಏನೋ ಮಗು ನೋಡಿದೆ, ಆ ಹೆಣ್ಣು ಮಗು ನೋಡಿದೆ, ಬಚಾವಾಗಿದೆ ಅಂತ ಎಷ್ಟೋ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಬಾಯಿ ಬಿಟ್ಟರೆ ಕೊಲೆ. ನೇತ್ರಾವತಿ ಹಳ್ಳಿಯನ್ನು ಬಾಯಿ ಬಿಟ್ಟರೆ ನೇತ್ರಾವತಿ ಇಲ್ಲ, ಅವಳ ಗಂಡ ಇದ್ದರೂ ತೆಗೆದು ಬಿಸಾಡ್ತಾರೆ ನೇತ್ರಾವತಿಗೆ. ಅವನನ್ನು ಕೊಲೆ ಮಾಡಿ ಮಾತಾಡದೆ ಬಾಯಿ ಮುಚ್ಕೊಂಡು ಮರ್ಯಾದೆ ಹೋದ್ರೂ ತೊಂದರೆ ಇಲ್ಲ, ನಾವು ಎಲ್ಲಾದರೂ ಹೋಗಿ ಬದುಕ್ತೇವೆ ಅಂತ ಹೋದರೆ ಬಚಾವ್, ಇಲ್ಲ ಅಂತ ಹೇಳಿ ಗಂಡನನ್ನು ಕೊಲೆ ಮಾಡ್ತಾರೆ, ಜೊತೆಯಲ್ಲಿದ್ದ ಅಣ್ಣ ತಮ್ಮಂದಿರನ್ನು ಕೊಲೆ ಮಾಡ್ತಾರೆ, ಫ್ಯಾಮಿಲಿಗಳನ್ನು ಕೊಲೆ ಮಾಡ್ತಾರೆ ಅಂತ ಎಷ್ಟು ಉದಾಹರಣೆ ಬೇಕು ನಿಮಗೆ? ಅದಕ್ಕೆ ಹೇಳೋದು ನಾವು ಒಂದ್ಸಲ ತನಿಖೆಗೆ ಕೊಡಿ ಸರ್. ಏನು ಈ ದೇಶದ ಕಾನೂನಿಗೆ ಏನು ಒಂದು ಸಲ ತನಿಖೆಗೆ ಕೊಡ್ಲಿಕ್ಕೆ ಸಾಯ್ತಾರೆ ಇವರು? ಯಾರ್ಯಾರ್ದು ತನಿಖೆ ಮಾಡ್ತಾರೆ ಸರ್? ನಾನು ಹೇಳಿದಲ್ಲ, 40 ವರ್ಷದ ಹಿಂದೆ 50 ವರ್ಷದ ಹಿಂದೆ ಎಮ್ಮೆ ಕದ್ರೆ ಸಿಗ್ತಾನೆ ಸರ್. ಇಷ್ಟು ತಾಯಂದಿರ ಅತ್ಯಾಚಾರ ಮಾಡಿದವು ಸಿಗುವುದಿಲ್ಲ ಅಂತ ಹೇಳಿದರೆ ನಾವು ಹೇಳ್ತಾ ಇಲ್ಲ, ಇಂಥವ್ರೆ ಮಾಡಿದಂಥ ಮನೆಯವರು ಹೇಳಿದಾರಲ್ಲ, ಯಾಕೆ ಸರ್ ತನಿಖೆ ಮಾಡೋದಿಲ್ಲ? ಯಾಕೆ ಈ ಕಾಮಂದರ ತನಿಖೆ ಆಗುವುದಿಲ್ಲ? ಇದು ನಮ್ಮ ಪ್ರಶ್ನೆ ಇರೋದು ಸರ್. 1-2 ಹೆಣ್ಣು ಮಕ್ಕಳಲ್ಲ, ಈ ಧರ್ಮಪೀಠದಲ್ಲಿ, ಈ ನ್ಯಾಯಪೀಠದಲ್ಲಿ ಸಾವಿರ ಹೆಣ್ಣುಮಕ್ಕಳ ಕೊಲೆ ಆಗಿದೆ ಸರ್. ನಾಳೆ ನಮ್ಮದು ಕೊಲೆ ಆಗ್ತದೆ ಇದೇ ಕಾಮಂದರುಗಳಿಂದ, ಗೊತ್ತಿದೆ ನಮಗೆ. ಆದರೂ ನಾವು 13 ವರ್ಷದಿಂದ ನಮ್ಮ ಪ್ರಾಣವನ್ನು
ಕೈಯಲ್ಲಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ. ಆದರೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ಇಂಥ ಪ್ರತಿಭಟನೆಯನ್ನು ನಿಲ್ಲಿಸ್ತಾರೆ ಅಂತ ಹೇಳಿದರೆ ಸರ್, ನಾವು ಏನು ಕೇಳುವುದು? ಇವತ್ತಿನ ಸಭೆಯಲ್ಲಿ ಏನು ಕೇಳಲಿಕ್ಕಿತ್ತು? ನಾವು ಎಕ್ಕಿಟೋಲ್ ಕಮಿಟಿ 2 ಸಲ ರಚನೆ ಆಗಿದೆ. ಸರ್ಕಾರಕ್ಕೆ ಒತ್ತಡ ಮಾಡಲಿಕ್ಕೆ ನಾವು ಜನ ಸೇರುವಂಥದ್ದು. ಯಾಕೆ ಇವ್ರು ನಿಲ್ಲಿಸ್ಬೇಕು ಸರ್? ಸರ್, ಹಿಂದೆ ನೀಡಬೇಕಾದ ಪ್ರತಿಭಟನೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ತೀವಿ ಅನ್ನೋದು ಆದೇಶ ಬಂದಿತ್ತು ಮತ್ತು ಜನರು ಕೂಡ ಕೂಗು ಹೇಳ್ತಿದ್ರು. ಆದರೆ ಸಡನ್ನಾಗಿ ಅದು ತಡೆಯಾಜ್ಞೆ ಬಂದಿತ್ತು. ಈಗ ಮುಂದಿನ ದಿವಸಕ್ಕೆ ವರೆಗೂ ರಾಜ್ಯದ ಜನತೆಗೆ ಏನು ಹೇಳ್ತೀರಾ ಸರ್? ನೋಡಿ, ಇದು ಬೆಂಕಿ, ಇದು ಆ ಮಗು ಬೆಂಕಿ. ಅದು ನಾನು ಯಾವತ್ತೂ ಹೇಳ್ತೇನೆ, ರಾಮಾಯಣದ ಸೀತಾಮಾತೆ, ಮಹಾಭಾರತದ ದ್ರೌಪದಿ, ಕಲಿಯುಗದ ಸೌಜನ್ಯ ಇವಳು ಶಕ್ತಿ, ಮಹಾತಾಯಿ ಇವಳು. ಮೈಸೂರಿನ ಚಾಮುಂಡಿ ಇರ್ಬೋದು, ಕಟೀಲಿನ ದುರ್ಗಾ ಪರಮೇಶ್ವರಿ ಇರ್ಬೋದು, ಪೊಳಲಿಯ ಅನ್ನಪೂರ್ಣೇಶ್ವರಿ ಇರ್ಬೋದು. ಇವಳು ಮಹಾತಾಯಿ, ಮಹಾಕಾಳಿ ಇವಳು. ಮುಂದಿನ ದಿನಗಳಲ್ಲಿ ಇವತ್ತು ಏನು 1-1.5 ಲಕ್ಷ ಅಂತೇಳಿ ನಮ್ಮ ನಿರೀಕ್ಷೆ ಇತ್ತ, ಮುಂದಿನ ದಿನಗಳಲ್ಲಿ ಇದು ಡಬ್ಬಲ್ ಆಗ್ತದೆ. ಇದೇ ವಾರ ಸೋಮವಾರ ನಾವು ಅರ್ಜಿ ಹಾಕ್ತೇವೆ. ಹೋರಾಟಕ್ಕೆ, ನಮಗೆ ಶಾಂತಿಯುತ ಹೋರಾಟಕ್ಕೆ ನಮಗೆ ಆದಂಥ ಸ್ಟೇಯನ್ನು ವೆಕೆಟ್ ಮಾಡಿ ಅವಕಾಶ ಕೊಡಿ, ಫಂಡಮೆಂಟಲ್ ರೈಟ್. ಇಲ್ಲ ಆದರೆ ನಾವು ಈ ದೇಶದ, ಈ ರಾಜ್ಯದ ಜನಗಳು ಎಲ್ರಿಗೆ ಕರೆ ಕೊಡ್ತೇವೆ. ಇಡೀ ಈ ನಮ್ಮ ಇದರೊಳಗಡೆ, ವಿಧಾನಸೌಧದ ಒಳಗಡೆ, ಇಲ್ಲಾಂದರೆ ರಾಜಭವನದ ಒಳಗಡೆ ಮುತ್ತಿಗೆ ಹಾಕ್ತೇವೆ ನಾವು. ಯಾರ್ದು ಪರ್ಮಿಷನ್ ಆಗತ್ತೇ ಇಲ್ಲ. ಜನಾದೇಶವೇ ನಮಗೆ ಅಧಿಕಾರ ಕೊಡ್ತದೆ. ಅವಾಗ ಖಂಡಿತ ಬಿಡುವುದಿಲ್ಲ. ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಾಂಗದ ವ್ಯವಸ್ಥೆಯನ್ನು ಮುಚ್ಚಿ ಕೂತ್ಕೊಳ್ತೀರಿ ಅಂತ ಹೇಳಿದರೆ ನಾವು ಜನಗಳ ಮಧ್ಯೆ ಹೋಗ್ತೇವೆ. ನಾವು ಜನಾದೇಶವನ್ನು ಸ್ಥಾಪನೆ ಮಾಡ್ತೇವೆ. ನಾವು ಖಂಡಿತ ಬಿಡುವುದಿಲ್ಲ. ಇದು ನಮ್ಮ ನೋವಿರುವಂಥದ್ದು. ನ್ಯಾಯ ಸಿಗಲೇಬೇಕು. ನಾವು ಭಾರತ ಮಾತೆಯ ಮಕ್ಕಳು. ನಾವು ತಾಯಿಗೆ ಪೂಜಿಸುವಂಥ ಜನಗಳು, ತಾಯಿಗೆ, ಹೆಣ್ಣು ತಾಯಂದಿರಿಗೆ ಗೌರವಿಸುವಂಥ ಜನಗಳು. ನಾವು ಖಂಡಿತ ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ಇವ್ರು ಏನು ಹೇಳ್ತಾರೆ? ಸ್ಟೇ ಎಷ್ಟು ತರ್ತಾರೆ? ಈ ಅತ್ಯಾಚಾರಿಗಳ ಹತ್ರ ಎಷ್ಟು ದುಡ್ಡಿದೆ ಸ್ವಾಮಿ? ಈ ಕಾಮಂದರು ಎಷ್ಟು ರೇಪ್ ಮಾಡ್ತಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ರೇಪ್ ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಜನಗಳು ಎದ್ದರೆ ಏನು ಇವರೇ ಹೇಳ್ತಾ ಇದ್ದಾರಲ್ಲ, ಧರ್ಮಸ್ಥಳಕ್ಕೆ ನುಗ್ತೇವೆ ಅಂತೇಳಿ. ಸ್ವಾಮಿ, ಅದೇ ಆದರೂ ಕೂಡ ವಿಶೇಷ ಅಲ್ಲ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಎದ್ರೆ ಇಡೀ ವಿಶ್ವವೇ ನೋಡ್ತದೆ. ನಾನು ಹೇಳುವಂಥದ್ದು, ನೀವು ಕಾಡಿನಿಂದ ನಕ್ಸಲೈಟ್ಗಳನ್ನು ಈ ರಾಜ್ಯ ಸರ್ಕಾರ ಎಲ್ಲ ತಂದು ಸಜ್ಜನರನ್ನಾಗಿ ಮಾಡ್ತೀರಿ. ಹಾಗಾದರೆ ಇವತ್ತು ಪೇಟೆಯಲ್ಲಿರುವಂಥ ಜನಗಳನ್ನು, ಸಾಮಾಜಿಕ ಜೀವನದಲ್ಲಿರುವ ಜನಗಳನ್ನು ನೀವು ನಕ್ಸಲೈಟ್ ಮಾಡ್ತೀರಿ. ಸರ್ಕಾರ ಮಾಡ್ತೀರಿ. ನೀವು ನಮ್ಮನ್ನು ಆಳುವಂಥ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ನೀವು ನಪುಂಸಕರು. ಒಂದು ಹೆಣ್ಣು ಮಗಳಿಗೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕಾಗಲ್ಲ. ಪಾಪಿಗಳು ನೀವು. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೌಜನ್ಯಳ ಶಾಪ, ಅಣ್ಣಪ್ಪನ ಶಾಪ, ಮಂಜುನಾಥ ದೇವರ ಶಾಪ ನಿಮಗೆ. ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮಹೇಶ್ ತಿಮ್ಮಾರೆಡ್ಡಿಯವರ ಒಂದು ಆಕ್ರೋಶದ ಮಾತು. ಇಂದು ನ್ಯಾಯಾಲಯದ ತೀರ್ಪು ತಡೆಯಾಜ್ಞೆ ನೀಡಿರ್ಬೋದು, ಆದರೆ ಮುಂದಿನ ದಿವಸಗಳಲ್ಲಿ ಪ್ರತಿಭಟನೆ ನಿಲ್ಲೋದಿಲ್ಲ. ಪ್ರತಿಭಟನೆ ಕರೆ ಕೊಡ್ತೀವಿ. ರಾಜ್ಯದಲ್ಲಿ ಪ್ರತಿಭಟನೆ ಕರೆ ಕೊಡ್ತೀವಿ. 2 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರ್ತಾರೆ. ಇದನ್ನು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅನ್ನೋ ವಿಚಾರ ಅವ್ರದ್ದು ಮಾತಾಗಿತ್ತು. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ TV. ಥ್ಯಾಂಕ್ ಯು.